ಕರ್ನಾಟಕ ಕಬಡ್ಡಿ ಅಭಿಮಾನಿಗಳಿಗಂತ ಇದ್ದುದೊಂದು ಆಸೆ ಏನಪ್ಪಾ ಅಂದ್ರೆ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ನಡಿಬೇಕು ಅಂತ. ಅದೇ ರೀತಿ ಈಗ ಆಕ್ಷನ್ ಅಂತೂ ನಡೆದೋಯ್ತು. ಈಗ ಆ ಅಭಿಮಾನಿಗಳಿಗೆಲ್ಲ ಒಂದು ಗೊಂದಲ ಇದೆ, ಕಬಡ್ಡಿನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಇಂಡಿಯನ್ ಟೀಮ್ ಮ್ಯಾಚಸ್ ಗಳು ಕೂಡ ಇವೆ, ಯಾವಾಗ ಸ್ಟಾರ್ಟ್ ಮಾಡಿ ಯಾವಾಗ ಮುಗಿಸ್ತಾರೆ ಅನ್ನೋದ್ರ ಬಗ್ಗೆ ಅದನ್ನೇ ಅಪ್ಡೇಟ್ ಆಗಿ ಕೊಡೋಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಅದೇ ರೀತಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ವಿಡಿಯೋ ನಿಮ್ಮೆಲ್ಲ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಕಬಡ್ಡಿ ಬಗ್ಗೆ ಯಾವ ಅಪ್ಡೇಟ್ಸ್ ಇದೆ, ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಪೂರ್ತಿ ತಿಳ್ಕೋಣ. ಮೊದಲಿಗೆ ಕಬಡ್ಡಿ ಪ್ರೀಮಿಯರ್ ಲೀಗ್ ಕರ್ನಾಟಕದ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಆಕ್ಷನ್ ನಡೆದಿದೆ. ಆಕ್ಷನ್ ಅಂತೂ ಎಲ್ಲಾ ಟೀಮ್ಗಳು ಕೂಡ ಸೈಕಾಗಿ ಒಂಥರ ಪ್ಲೇಯರ್ಸ್ ನ ತಗೊಂಡಿದ್ದಾರೆ. ನನಗೆ ಈ ಪ್ರತಿಯೊಂದು ಟೀಮ್ ನ ಸ್ಕ್ವಾಡ್ ಅನಾಲಿಸಿಸ್ ಕೂಡ ವಿಡಿಯೋ ಮಾಡಿ ಬಿಡ್ತೀನಿ, ನೋಡಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆದ್ರೆ ನನಗೆ ಈ ಆನ್ ಪೇಪರ್ ಟೀಮ್ ನ ನೋಡಿದ್ರೆ ಮಂಗಳೂರವರು ಸಖತ್ತಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಮಂಗಳೂರವ್ರ ಜೊತೆಗೆ ಇನ್ನು ಬೇರೆ ಟೀಮ್ಗಳು ಕೂಡ ಸೈಕಾಗಿ ಬೈಗಳನ್ನ ಮಾಡಿವೆ. ಕೆಲವೊಬ್ರು ಆಕ್ಷನ್ ಅಲ್ಲಿ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ ನ ಮಾಡ್ಕೊಂಡ್ರು, ಅದರಿಂದ ಅವ್ರ ಪ್ಲೇಯರ್ಸ್ ನ ತಗೊಂಡು ಅಲ್ಲಿ ಇದ್ ಮಾಡಕ್ ಆಗ್ಲಿಲ್ಲ. ಇನ್ನು ನೋಡೋದಾದ್ರೆ ಕಬಡ್ಡಿ ಈ ಸಲ ಸಖತ್ತಾಗಿ ಆಡ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಇರುತ್ತೆ ಅಂತ, ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಆದ್ರೆ ನಾನು ಕೊಡಕ್ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ, ಕಬಡ್ಡಿ ಪ್ರೀಮಿಯರ್ ಲೀಗ್ ಯಾವಾಗ ನಡೆಯುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಅದಕ್ಕೂ ಮುಂಚೆ ನಾವು ಇಂಡಿಯನ್ ಟೀಮ್ ನ ಇದನ್ನ ನೋಡೋದಾದ್ರೆ, ಇಂಡಿಯನ್ ಟೀಮ್ ನ ಶೆಡ್ಯೂಲ್ ಯಾವಾಗ ಗ್ಯಾಪ್ ಇದೆ ಅಂದ್ರೆ, ನೆಕ್ಸ್ಟ್ ಅಂದ್ರೆ ಸೆಪ್ಟೆಂಬರ್ 21 ವರೆಗೆ ಏನಪ್ಪಾ ಇಂಡಿಯನ್ ಟೀಮ್ ನ ಶೆಡ್ಯೂಲ್ ಖಾಲಿ ಇದೆ. ಸೆಪ್ಟೆಂಬರ್ 21 ಗೆ ಇಂಡಿಯನ್ ಟೀಮ್ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಶೇಖರ್ ಮೂರ್ತಿ ಇವರು ಕಬಡ್ಡಿ ಪ್ರೀಮಿಯರ್ ಲೀಗ್ ಆಯೋಜನೆ ಮಾಡಬೇಕು ಅಂತ ಒಂದು ದೊಡ್ಡ ಪ್ರಯತ್ನ ಪಟ್ಟಿದ್ರು. ಕನ್ನಡ ಕಮೆಂಟ್ರಿ ಕೂಡ ಮಾಡ್ತಾರೆ ಕಬಡ್ಡಿ ಟೀಮ್ ಅಲ್ಲಿ, ನೋಡಿದೀವಿ. ಇವರು ಕೋಚಿಂಗ್ ಕೂಡ ಮಾಡ್ತಾರೆ ಕಬಡ್ಡಿಲಿ, ಎಲ್ಲ ನೋಡಿದೀವಿ ಇವ್ರ ಬಗ್ಗೆ. ಇವರು ಕೊಟ್ಟಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ, ಇನ್ನು 1.5 ತಿಂಗಳಲ್ಲಿ ಆಕ್ಷನ್ ಮುಗಿದ್ಮೇಲೆ ಕೊಟ್ಟಿರೋಂಥ ಅಪ್ಡೇಟ್, ಇನ್ನು 1.5 ತಿಂಗಳಲ್ಲಿ ಕಬಡ್ಡಿ ಪ್ರೀಮಿಯರ್ ಲೀಗ್ ನ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ. ಇನ್ನು 1.5 ತಿಂಗಳು ಅಂದ್ರೆ ಆಕ್ಷನ್ ಮುಗಿದಿರೋದು 20ಕ್ಕೂ ಅಂದ್ರೆ ಕೂಡ ಇನ್ನು 1.5 ತಿಂಗಳು ಅಂದ್ರೆ ಅದಕ್ಕೆ ಆಲ್ಮೋಸ್ಟ್ ಸೆಪ್ಟೆಂಬರ್ 5 ಆ ಟೈಮಲ್ಲಿ ಈ ಕಬಡ್ಡಿನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ಸೆಪ್ಟೆಂಬರ್ 5 ಅಲ್ಲೇ ಕಬಡ್ಡಿ ಸ್ಟಾರ್ಟ್ ಆಗುತ್ತಾ ಅಂತ ನೀವು ಕೇಳಬಹುದು. ಇಲ್ಲ ಗುರು, ಸೆಪ್ಟೆಂಬರ್ 5 ಅಲ್ಲ ಕಬಡ್ಡಿ ಸ್ಟಾರ್ಟ್ ಆಗೋದು, ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್, ಈ 15 ದಿನ ಗ್ಯಾಪ್ ಏನಿದೆ, ಈ 15 ದಿನ ಗ್ಯಾಪ್ ಅಲ್ಲಿ ಕಬಡ್ಡಿ ಪ್ರೀಮಿಯರ್ ಲೀಗ್ ನ ಸ್ಟಾರ್ಟ್ ಮಾಡಬೇಕು ಅಂತ ಕಬಡ್ಡಿ ಪ್ರೀಮಿಯರ್ ಲೀಗ್ ನ ಆಯೋಜಕರು ಅನ್ಕೊಂಡಿದ್ದಾರೆ. ಇನ್ನು ಅದೇ ರೀತಿ ನೀವು ಕೇಳ್ತಾ ಇರಬಹುದು, ಈ 15 ದಿನ ಗ್ಯಾಪ್ ಅಲ್ಲಿ ಮಾಡ್ಬಿಟ್ಟು ಸೆಪ್ಟೆಂಬರ್ 21 ಇಂಡಿಯನ್ ಟೀಮ್ ಶೆಡ್ಯೂಲ್ ಇದೆ, ಅಲ್ಲಿ ಅಷ್ಟರೊಳಗೆ ಮುಗಿಸ್ತಾರ ಅಂತ. ಅಷ್ಟರೊಳಗೆ ಮುಗಿಸ್ತಾರೆ ಅಂತ ಅನ್ನೋದಕ್ಕಿಂತ ಮುಗಿಸ್ತೇವರು ಕೂಡ ಇಲ್ಲಿ ಏನು ಕೂಡ ತೊಂದರೆ ಆಗಲ್ಲ. ಏನಕ್ಕೆ ಅಂದ್ರೆ, ಈ ಕಬಡ್ಡಿ ಪ್ರೀಮಿಯರ್ ಲೀಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತ ಆಲ್ಮೋಸ್ಟ್ 99% ಯಾವುದೇ ಕರ್ನಾಟಕದ ಪ್ಲೇಯರು ಇಂಡಿಯನ್ ಟೀಮ್ಗೆ ಆಡಲ್ಲ. ಅದರಿಂದ ಇಲ್ಲಿ 99% ಅಂತ ಹೇಳ್ತಿದ್ದೀನಿ, 1% ಚಾನ್ಸ್ ಯಾವ್ದಾದ್ರು ಪ್ಲೇಯರ್ಗೆ ಚಾನ್ಸ್ ಸಿಕ್ಕಿ ಅವರು ಪಾರ್ಟಿಸಿಪೇಟ್ ಮಾಡಬಹುದು. ನೋಡೋಣ, ಗೊತ್ತಿಲ್ಲ, ಮಾಡಿದ್ರೆ ನಮಗೂ ಕೂಡ ಒಂದು ಹೆಮ್ಮೆ ವಿಷಯ, ನೋಡೋಣ. ಆದ್ರೆ 99% ಯಾರು ಕೂಡ ಪಾರ್ಟಿಸಿಪೇಟ್ ಮಾಡಲ್ಲ. ಅದರಿಂದ ಇಲ್ಲಿ ಆ ಟೈಮಲ್ಲಿ ನಡೆಸಿದ್ರು ಕೂಡ ಎಲ್ಲಾ ಪ್ಲೇಯರ್ಸ್ ಕೂಡ ಅವೈಲಬಲ್ ಇರ್ತಾರೆ. ಆ ಟೈಮಲ್ಲಿ ನಡೆಸಿ ಕಬಡ್ಡಿ ಪ್ರೀಮಿಯರ್ ಲೀಗ್ ನ ಸಕ್ಸಸ್ ಮಾಡಬೇಕು ಅಂತ ಆಯೋಜಕರು ಅನ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ಏನಪ್ಪಾ ಅಂದ್ರೆ, ಜಾಸ್ತಿ ಮ್ಯಾಚಸ್ ಗಳು ಕೂಡ ಬರಲ್ಲ. ಯಾಕೆಂದ್ರೆ 8 ಟೀಮ್ಗಳು ಇರೋದ್ರಿಂದ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇನ್ನೂ ಕೂಡ ಅವ್ರು ಅಪ್ಡೇಟ್ ಕೊಟ್ಟಿಲ್ಲ ಆಯೋಜಕರು. ಇನ್ನೇನು ಕೆಲವೇ ದಿನಗಳ ಅಪ್ಡೇಟ್ ನ ಕೊಡ್ತಾರೆ. ಆ ಅಪ್ಡೇಟ್ ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಆದ್ರೆ ಏನಪ್ಪಾ ಅಂದ್ರೆ, ಫಾರ್ಮ್ಯಾಟ್ ಯಾವ ರೀತಿ ಅಂದ್ರೆ, ಒಂದು ಟೀಮ್ನ 2 ಸಲ ಆಡೋ ರೀತಿ, ಮಾಮೂಲಿ PKL ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಇರುತ್ತೆ ಅದೇ ರೀತಿ ಮಾಡಬೇಕು ಫಾರ್ಮ್ಯಾಟ್ ನ, PKL ತರನೇ ಅನ್ನೋ ಅಪ್ಡೇಟ್ಸ್ ಇದೆ ಅಂತ ಬಂದಿದೆ ಅಪ್ಡೇಟ್ಸ್ ಗಳು. ಆದ್ರೆ ಯಾವ ರೀತಿ ಮಾಡಬೇಕು, ಏನು ಎಂತು ಅನ್ನೋದ್ರ ಬಗ್ಗೆ ಅವರು ಆಲ್ರೆಡಿ ಡಿಸೈಡ್ ನ ಮಾಡ್ತಾ ಇದ್ದಾರೆ. ಎಲ್ಲಾ ಟೀಮ್ಗಳ ಒಪ್ಪಿಗೆ ಮತ್ತು ಆಯೋಜಕರ ಒಪ್ಪಿಗೆ ಆದ ನಂತರ ಅವರು ಅದನ್ನ ಕನ್ಕ್ಲೂಡ್ ಮಾಡ್ತಾರೆ, ಎಲ್ಲ ತಿಳಿಸ್ತಾರೆ. ಆ ಅಪ್ಡೇಟ್ ನ ಪಟ್ಟ ಅಂತ ನಾನು ನಿಮ್ಗೆ ಕೊಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನನ್ನ ಕಮೆಂಟ್ ಮಾಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.